ನಿಮಗೆ ಇಲ್ಲಿ ಪ್ಲೈನ್ ಬ್ಲೌಸ್ ಕಟ್ ಮಾಡಿರೋದು ತೋರಿಸ್ತೀನಿ ನೋಡಿ. ಇದು ಫ್ರಂಟ್ ಸೈಡ್ ಆ್ಯಂಡ್ ಬ್ಯಾಕ್ ಸೈಡ್ ಆಲ್ರೆಡಿ ಮೆಜರ್ಮೆಂಟ್ ಮಾಡಿ ಕಟ್ ಮಾಡಿರೋದು ಇದು ನೋಡಿ. ಇದು ಬ್ಯಾಕ್ ಸೈಡ್. ಅಲ್ಲಿ 1 ಇಂಚ್ ಮಾರ್ಕ್ ಮಾಡಿದ್ದೀನಲ್ವ, ಅದು ಫೋಲ್ಡಿಂಗ್ ಬರುತ್ತೆ. ಬ್ಯಾಕ್ ನೆಕ್ ಸೆಂಟ್ರಲ್ ಸ್ಟಿಚ್ ಮಾಡಿ ಫ್ರಂಟು ಒಂದು ಬ್ಯಾಕ್. ನೆಕ್ಸ್ಟು ಇದು ಸ್ಲೀವ್. ಫ್ರಂಟ್ ಆರ್ಮ್ ಆಲ್ರೆಡಿ ಕಟ್ ಮಾಡಿರೋದು ಇದು. ಫ್ರಂಟ್ ಸೈಡ್ ಒಳಗಡೆ ಫೋಲ್ಡಿಂಗ್ ಮಾಡೋದು ತೋರಿಸ್ತೀನಿ ನೋಡಿ. ಫ್ರಂಟ್ ನೆಕ್ ಅದು ಒಳಗಡೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಆದಮೇಲೆ ಎಮ್ಮಿಂಗ್ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಒಳಗಡೆ ಎಮ್ಮಿಂಗ್ ಮಾಡಬೇಕು. ಇಲ್ಲಿ ಸೆಂಟ್ರಲ್ಲಿ ಸ್ಟಿಚ್ ಮಾಡೋದು. ಇದು ಸ್ಲೀವ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದು ನೋಡ್ಕೊ. ಹೊಲಿಗೆ 2 ಹೊಲಿಗೆ 3 ಹೊಲಿಗೆ ಅಳತೆ, ಬ್ಲೌಸ್ ಅಳತೆ ಪ್ರಕಾರ. ಇದು ಬಂದು ನೆಕ್ಸ್ಟು ಕೆಳಗಡೆ ಪಟ್ಟಿ. ಫ್ರಂಟಲ್ಲಿ ಕೆಳಗಡೆ ಪಟ್ಟಿ ಕಟ್ತಾರಲ್ವ, ಬ್ಲೌಸ್ ಅಳತೆ ಪ್ರಕಾರ ಕೆಳಗಡೆ ಪಟ್ಟಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ನೆಕ್ಸ್ಟ್ ಕಟ್ ಮಾಡಿ ಉಳಿದಿರೋ ಬ್ಲೌಸ್ ಪೀಸ್ಗಳು. ಇದರಲ್ಲಿ ಮುಂದೆ ಹುಕ್ಸ್ ಹಾಕೋದಕ್ಕೆ ಮತ್ತು ಹುಕ್ಸ್ ಹಾಕೋದಕ್ಕೆ ಗೂಡಿಗೆ ಪಟ್ಟಿ ಕಟ್ಕೊಳ್ಳೋದು. ನೆಕ್ಸ್ಟ್ ಪೈಪಿಂಗ್ ಮಾಡೋದು. ಇಷ್ಟೇ ಉಳಿದಿರೋ ಬಟ್ಟೆಲಿ ಇಷ್ಟು ಯೂಸ್ ಮಾಡ್ಕೋಬೇಕು. ಪಟ್ಟಿ ಮತ್ತು ಪೈಪಿಂಗ್ ಮಾಡ್ಕೊಳೋದು ಉಳಿದಿರೋ ಬಟ್ಟೆಯಲ್ಲಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.